ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದೂಸ್ ಲೈಫ್ ಕನ್ನಡ. ಅಡುಗೆ ಮನೆ ಸೇವಿಂಗ್ಸ್ ಮಾಡೋದು ಹೇಗೆ, ತಿಂಗಳಿಗೆ ನಾವು 7 ಕಿಚನ್ ಟ್ರಿಕ್ ಯೂಸ್ ಮಾಡೋದ್ರಿಂದ ತಿಂಗಳಿಗೆ 1,500 ಹೇಗೆಲ್ಲ ಉಳಿಸ್ಬೋದು ಅನ್ನೋದ್ರ ಬಗ್ಗೆ ನಾನು ಇವತ್ತು ವಿಡಿಯೋನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಏನೇನು ಮಾಡ್ಬೋದು ಅಂತ ನಿಮಗೆಲ್ಲ ಯಾರಿಗೆಲ್ಲ ಯಾವ ರೀತಿ ವಿಡಿಯೋಸ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿದ್ರೆ ಖಂಡಿತವಾಗ್ಲೂ ನಾನು ಆ ಥರ ವಿಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ವಾರದ ಪೂರ್ತಿ 7 ಪ್ಲ್ಯಾನಿಂಗಲ್ಲಿ ಏನೇನಪ್ಪ ಮಾಡೋದು ಅಂದರೆ ಫಸ್ಟ್ನೇ ಟ್ರಿಕ್ ಒಂದು ವಾರದ ಪ್ಲ್ಯಾನಿಂಗ್. ಸೋಮವಾರದಿಂದ ಮೆನು ಬರೆದಿಟ್ಕೊಳ್ಳೋದು, ಲೀಸ್ಟ್ ಮಾಡಿ ಮಾರ್ಕೆಟ್ಗೆ ಹೋಗೋದು. ಸುಮ್ಮನೆ ಹೋದರೆ 500 ರೂಪಾಯಿ ಜಾಸ್ತಿ ಖರ್ಚಾಗುತ್ತೆ. ಲೀಸ್ಟ್ ಮಾಡ್ಕೊಂಡು ಹೋದರೆ ಅದು 1,500 ರೂಪಾಯಿ ಸೇವ್ ಮಾಡ್ಕೋಬೋದು. ಹಾಗೆ ಎರಡನೇದು ಬಂದು ಗ್ಯಾಸ್ ಸೇವಿಂಗ್ಸ್. ಕುಕ್ಕರಲ್ಲಿ ಅಡುಗೆ ಮಾಡೋದು, ಕಡಲೆಬೇಳೆ ನೆನೆಸಿ ಮಾಡೋದು, ಫ್ಲೇಮ್ ಮೀಡಿಯಮಲ್ಲಿ ಅಡುಗೆ ಮಾಡ್ಕೊಳ್ಳೋದು. ಹಾಗೆ 1 ತಿಂಗಳಿಗೆ ಬರೋ ಗ್ಯಾಸ್ ಬಂದು 45 ದಿನ ಬರುತ್ತೆ. ಥರ್ಡ್ ಒಂದು ಬಂದು ತರಕಾರಿ ವೇಸ್ಟ್ ಮಾಡೋದು. ಹೇಗೆ ವೇಸ್ಟ್ ಮಾಡದೆ ಸ್ಟಾಪ್ ಮಾಡ್ಕೊಳ್ಳೋದು ಅಂದರೆ ತರಕಾರಿ ತಂದು ಕೂಡಲೇ ನ್ಯೂಸ್ ಪೇಪರಲ್ಲಿ ಸುತ್ತಿ ಫ್ರಿಡ್ಜಲ್ಲಿ ಇಡೋದು. 1 ವಾರ ಫ್ರೆಶ್ ಇರುತ್ತೆ ಅಂಡ್ ಕೊಳ್ತೋಗಿರುತ್ತೆ ಅಂದ್ಬಿಟ್ಟು ಎಸೆಯೋದು ನಿಲ್ಲುತ್ತೆ. ಆ್ಯಂಡ್ 300 ರೂಪೀಸ್ ಅದರಿಂದ ಸೇವ್ ಆಗುತ್ತೆ. 4ನೇ ಟ್ರಿಕ್ ಬಂದು ಎಡ ಉಳಿಸ್ಬೇಡಿ ಅಂತ. ಅನ್ನ ಸಾಂಬಾರು ಸ್ವಲ್ಪನೇ ಮಾಡ್ಕೊಳ್ಳೋದು, ಮುಗಿದ್ರೆ ಮತ್ತೆ ಮಾಡಿ ಎಸೆಯೋ ದುಡ್ಡು ದಿನಕ್ಕೆ 20 ರೂಪಾಯಿ ಅಂದರೆ ತಿಂಗಳಿಗೆ ಅದರಿಂದ 600 ರೂಪಾಯಿ ಸೇವ್ ಆಗುತ್ತೆ. ಈಗ ನಾವೇನು ಮಾಡ್ತೀವಿ ಅಂದರೆ ಸ್ವಲ್ಪ ಅನ್ನ ಇದ್ದರೆ ಕೂಡ ಜಾಸ್ತಿ ಕುಕ್ಕರಲ್ಲಿ ಇಟ್ಬಿಡ್ತೀವಲ್ಲ, ಅದು ವೇಸ್ಟ್ ಆಗ್ತಾ ಇರುತ್ತೆ ಅಂತ. ಆ್ಯಂಡ್ 5ನೇ ಟ್ರಿಕ್ ಬಂದು ಮಸಾಲೆ ಮನೆಯಲ್ಲೇ ಸಾಂಬಾರು ಪೌಡ್ರು, ರಸಂ ಪೌಡ್ರು ರುಬ್ಬಿ ಮಾಡ್ಕೊಳ್ಳೋದು. 50 ರೂಪಾಯಿ ಪ್ಯಾಕೆಟ್ ಬದಲು 20 ರೂಪಾಯಿಗೆ 1 ತಿಂಗಳು ನಾವು 200 ರೂಪಾಯಿ ಸೇವ್ ಮಾಡ್ಕೋಬೋದು. ಸೊ ಇದರ ಅನುಭವ ನನಗೆ ಕೂಡ ಆಗಿದೆ. ಈಗ ಸಾಂಬಾರು ಪುಡಿ ತರ್ತೀವಿ, ಇಲ್ಲ ಧನಿಯಾ ಪುಡಿ ತರ್ತೀವಿ. ಇಲ್ಲಿ 40 ರೂಪಾಯಿ, 100 ಗ್ರಾಮ್ 50 ರೂಪಾಯಿ, 60 ರೂಪಾಯಿ ಇರುತ್ತೆ. ಅದೇ ನಾವು 1 kg 240 ರೂಪಾಯಿ ಅಂತ ತೊಗೊಂಬಂದರೆ ಕೂಡ ಮತ್ತೆ ನಮಗೆ ಅದು ಆರಾಮಾಗಿ ಇದು ಮಾಡ್ಕೋಬೋದು. ಸೊ ಅದನ್ನು ನಾವು ಉಳಿಸ್ಕೋಬೋದು. 3ನೇದು ಬಂದು ನೀರು, ಲಿಕ್ವಿಡ್ ಸೇವ್. ಪಾತ್ರೆ ತೊಳೆಯೋಕ್ಕೆ ಲಿಕ್ವಿಡ್ ಅರ್ಧ ನೀರು ಮಿಕ್ಸ್ ಮಾಡಿ ತರಕಾರಿ ತೊಳೆದ ನೀರನ್ನು ಗಿಡಕ್ಕೆ ಹಾಕೋದು, ಬಿಲ್ ಕಮ್ಮಿ ಬರುತ್ತೆ. ಆ್ಯಂಡ್ 7ನೇದು ಏನಪ್ಪ ಅಂದರೆ ಮೊಸರು ಮನೆಯಲ್ಲೇ ಕಾಯಿಸಿ. 1 ಲೀಟ್ರ್ ಹಾಲು 60 ರೂಪಾಯಿ, ಅದರಿಂದ ಮೊಸರು ಕಾಯಿಸಿದ್ರೆ 1 ಲೀಟ್ರ್ ಮೊಸರು ಕೆನೆ ಫ್ರೀ, ಅದರಿಂದ 80 ರೂಪಾಯಿ, 300 ರೂಪಾಯಿ ಸೇವ್ ಆಗುತ್ತೆ. ಸೊ ಇದನ್ನು ಆರಾಮಾಗಿ ಮಾಡ್ಕೋಬೋದು. ಇದನ್ನೆಲ್ಲ ನಾವು ಎಷ್ಟು ಈಸಿಯಾಗಿ ಮಾಡ್ಕೋತೀವಿ. ಹಾಗೆಯೇ ಮನೆಯಲ್ಲಿ ತಿಂಗಳಿಗೆ ನಾವು ಏನೇನೆಲ್ಲ ಸೇವ್ ಮಾಡ್ಕೋಬೋದು, ಹೇಗೆ ಸೇವ್ ಮಾಡ್ಕೋಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಮನೇಲೇ ಏನೇನು ಮಾಡ್ಕೋಬೋದು, ಏನೇನು ಮಾಡ್ಬೋದು, ಯಾವ ರೀತಿ ಸೇವಿಂಗ್ಸ್ ಮಾಡೋದು, ನಾವು ತಿಂಗಳಲ್ಲಿ ಯಾವ ರೀತಿ ಇದನ್ನು ಉಳಿಸ್ಕೋಬೋದು. ಹಾಗೆ ಇದರಲ್ಲಿ ಬೋನಸ್ ಟಿಪ್ ಏನಪ್ಪ ಅಂದರೆ ಮಾಸದ ಮಾರ್ಕೆಟ್. ತಿಂಗಳಿಗೆ 1ನೇ ತಾರೀಕಿಂದ ಬೇಳೆ, ಅಕ್ಕಿ, ಎಣ್ಣೆ, ಮಸಾಲೆ ಯಾವ ರೀತಿ ತೊಗೊಳ್ಳೋದು. ಹಾಗೆ ಇದನ್ನು ಡಿಸ್ಕೌಂಟಾಗಿ ನಾವು ಆರಾಮಾಗಿ ಇದು ಮಾಡ್ಕೋಬೋದು. ತಿಂಗಳಿಗೊಂದ್ಸತಿ ಐಟಮ್ ಹಾಕ್ಕೊಂಡ್ರೆ ಮತ್ತು ಅದನ್ನು ಸೇವ್ ಮಾಡಬೇಕಾದ್ರೆ ಏನು ಮಾಡಬೇಕು ಅಂದರೆ ತಿಂಗಳಿಗೊಂದ್ಸತಿ ಐಟಮ್ ಹಾಕ್ಕೊಂತೀವಿ. ನೆಕ್ಸ್ಟ್ ತಿಂಗಳು ಮತ್ತೆ ಐಟಮ್ಗೆ ಹೋಗಬೇಕಾದ್ರೆ ಅದನ್ನ ಉಳಿಸ್ಕೊಳ್ಳೋ ರೀತಿ ಅಂದರೆ ಅದು ಏನಿದೆ ಮನೇಲಿ 1 kg ಬೇಕಾಗಿರೋ ಜಾಗದಲ್ಲಿ ಇರೋದನ್ನ ಅರ್ಧ kg ತೊಗೊಂಡು ಅದನ್ನ ಸೇವ್ ಮಾಡ್ಬೋದು. ಆ ರೀತಿ ಕೂಡ ಮಾಡ್ಕೋಬೋದು. ಅದು ಲೀಸ್ಟ್ ಮಾಡಿ ನಾನು ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಯಾವ್ಯಾವ ರೀತಿ ನಾವು ಐಟಮ್ ತೊಗೋಬೇಕಾದ್ರೆ ಮನೇಲಿರೋ ಐಟಮ್ ಎಲ್ಲ ನೋಡಿಕೊಂಡು ಬರ್ಕೊಂಡು ಹೋದರೆ ಆರಾಮಾಗಿ ಸೇವ್ ಮಾಡ್ಬೋದು ಅಂತ. ಸೊ ನನ್ನ ಒಂದು ಅನಿಸಿಕೆ ಪ್ರಕಾರ ನಾನು ಕೂಡ ಜಾಸ್ತಿ ಸೇವಿಂಗ್ಸ್ ಮಾಡೋದಕ್ಕಾಗ್ತಾ ಇರೋದಿಲ್ಲ. ಕೆಲವೊಂದು ಟೈಮ್ ಪುದೀನ ಕೊತ್ತಂಬರಿ ತಂದು ಫ್ರಿಡ್ಜಲ್ಲಿ ಇಟ್ಟಿರ್ತೀವಿ, ಕವರ್ಗಳಲ್ಲಿ ಹಾಕಿಟ್ಟಿರ್ತೀವಿ, ಕೊಳ್ತೋಗಿರುತ್ತೆ. ಆಮೇಲೆ ತರಕಾರಿಗಳು ತಂದು ಫ್ರಿಜ್ಜಲ್ಲಿ ಇಟ್ಟಿರ್ತೀವಿ, ಅದು ಕೊಳ್ತೋಗ್ಬಿಟ್ಟಿರುತ್ತೆ. ತರಕಾರಿ ತಂದು ಮರ್ತೋಗಿರ್ತೀವಿ, ಇಲ್ಲ ಬೇಳೆ ಜಾಸ್ತಿ ಬೇಯಿಸ್ಬಿಟ್ಟಿರ್ತೀವಿ, ಅನ್ನ ಒಂದೊಂದು ಸತಿ ಜಾಸ್ತಿ ಮಾಡಿಬಿಟ್ಟಿರ್ತೀವಿ. ಸೊ ಇದನ್ನೆಲ್ಲ ನೋಡ್ಕೊಂಡು ಮಾಡೋದ್ರಿಂದ ಈಸಿಯಾಗಿ ನಾವು ಇದರಿಂದ ಸೇವ್ ಮಾಡ್ಕೋಬೋದು. ಆ್ಯಸ್ ಯೂಶುವಲ್ ನನಗೆ ಗೊತ್ತಿರೋಂಗೆ ತುಂಬ ಸಿಂಪಲ್ಲಾಗಿ ನಾವು ಮನೇಲೇ ಈಸಿಯಾಗಿ ಖರ್ಚು ಮಾಡಿ ಅದನ್ನು ಸೇವ್ ಮಾಡ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಸುಮಾರು ಜನ ಟ್ರೈ ಮಾಡ್ತಾ ಇರ್ತಾರೆ, ಬಟ್ ನಾವು ಕೂಡ ಅದನ್ನು ಸೇವ್ ಮಾಡೋದ್ರ ಮೇಲೆ ನಮಗೆ ಡಿಪೆಂಡ್ ಆಗುತ್ತೆ. ಸೊ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಯಾವ ರೀತಿ ವೀಡಿಯೋಸ್ ಬೇಕು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಸುಮಾರು ದಿನ ಆದಮೇಲೆ ವೀಡಿಯೋಸ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ವಾರ 15 ದಿನ ಆಗಿದೆ ವೀಡಿಯೋಸ್ನ ಹಾಕಿ. ಸೊ ಏನೆಲ್ಲ ಅಂದ್ಕೊಂಡಿದ್ದೆ ಅದಾಗಿಲ್ಲ. ಆ್ಯಂಡ್ ನಾನು ಯಾವುದರಲ್ಲಿ ಬುಕ್ ಮಾಡ್ಕೋತೀನಿ ಐಟಮ್ಸ್ ಅಂದರೆ ಜೆಪ್ಟೋದಲ್ಲಿ ಬುಕ್ ಮಾಡ್ಕೋತೀನಿ. ಸೊ ಜೆಪ್ಟೋದಲ್ಲಿ ಮನೆಗೆ ಐಟಮ್ ಬರುತ್ತೆ ಆ್ಯಂಡ್ ರೇಟ್ ಕೂಡ ಕಮ್ಮಿ ಬೀಳುತ್ತೆ ಒಂದೊಂದು ಟೈಮು. ಇಷ್ಟು ಅಂತ ಬುಕ್ ಮಾಡಿಕೊಂಡ್ರೆ ಅದರಿಂದ ಕೂಡ ನನಗೆ ಕಮ್ಮಿ ರೇಟ್ ಕೂಡ ಬೀಳುತ್ತೆ. ಸೊ ಹಾಗಾಗಿ ನಾನು ಜೆಪ್ಟೋ ಮುಖಾಂತರವಾಗಿ ಕೆಲವೊಂದು ಐಟಮ್ಸ್ನ ಬುಕ್ ಮಾಡ್ಕೋತೀನಿ. ಎಣ್ಣೆ ಆಗಿರ್ಬೋದು, ಸಾಂಬಾರು ಪುಡಿ ಆಗಿರ್ಬೋದು, ಹಾಲು ಕೆಲವೊಂದು ಇಲ್ಲಿ ಅದೇ ರೇಟಿಗೆ ಸಿಗುತ್ತೆ. ಸೊ ತರಕಾರಿ ಎಲ್ಲ ನೋಡಿಕೊಂಡು ಫ್ರೆಶ್ ಆಗು ಸಿಗುತ್ತೆ. ಹಾಗೆ ನಾವು ಹೋಗಿ ತರೋದು ಪೆಟ್ರೋಲ್ ಖರ್ಚು ಕೂಡ ಉಳಿಯುತ್ತೆ. ಸೊ ಅವರೇ ಬಂದು ಮನೆ ಬಾಗಿಲಿಗೆ ಕೊಡ್ತಾರೆ ಅಂದ್ಬಿಟ್ಟು ಅದೊಂದನ್ನು ನಾನು ಈಸಿಯಾಗಿ ಮಾಡ್ಕೋತೀನಿ. ಸೊ ಕೆಲವೊಂದು ಟಿಪ್ಸ್ನ ನಾನು ಕೂಡ ಯೂಸ್ ಮಾಡ್ತೀನಿ. ಹಾಗೆ ನಿಮ್ಗೆ ಯಾರಿಗೆಲ್ಲ ಏನೇನು ಅನ್ನಿಸ್ತು, ಯಾವ ರೀತಿ ನೀವು ಸೇವಿಂಗ್
ಸೇವಿಂಗ್ಸ್ ಮಾಡ್ತೀರಾ ಅನ್ನೋದು ಕಮೆಂಟ್ ಮುಖಾಂತರ ನಂಗೆ ತಿಳಿಸ್ಕೊಡಿ ಅಂತ ಹೇಳ್ತಾ, ಪ್ಲೀಸ್ ದಯವಿಟ್ಟು ಪ್ರತಿಯೊಬ್ಬರು ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬರ್ಸ್ ತುಂಬ ಕಡಿಮೆ ಆಗ್ತಾ ಇದೆ ನನಗೆ. ಯಾವ ರೀತಿ ಅಂದರೆ 5500 ಚಿಲ್ಲರೆ ಇತ್ತು, ಮತ್ತೆ ಕಮ್ಮಿ ಆಗೋಗಿದೆ, 50ಕ್ಕೆ ಬಂದುಬಿಟ್ಟಿದೆ. ಸೊ ನಾನು ತುಂಬ ಕಷ್ಟಪಟ್ಟು ವೀಡಿಯೋಸ್ನ ಮಾಡ್ತಾ ಇರೋದು. ಎಲ್ಲಾದರೂ ಸಣ್ಣ ಪುಟ್ಟ ಚೇಂಜಸ್ ಇದ್ದರೆ ನನಗೆ ಖಂಡಿತವಾಗ್ಲೂ ತಿಳಿಸ್ಕೊಡಿ. ಆ ಚೇಂಜಸ್ನ ನಾನು ಖಂಡಿತವಾಗ್ಲೂ ತಿದ್ದುಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಯಾವ ರೀತಿ ವೀಡಿಯೋಸ್ ಬೇಕು, ಯಾವ ರೀತಿ ಕಂಟೆಂಟ್ ಬೇಕು ಅಂತ ನಾನು ಕಮೆಂಟ್ ಮುಖಾಂತರ ತಿಳಿಸಿದ್ರೆ ಅದು ಕೂಡ ನಾನು ಖಂಡಿತವಾಗ್ಲೂ ಆ ಥರ ಕಂಟೆಂಟ್ ವಿಡಿಯೋ ಕೊಡೋದಕ್ಕೆ 100% ಶೋರ್ ಹಾಕೇ ಹಾಕ್ತೀನಿ. ಸೊ ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ವೀಡಿಯೋಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್, ಬೈ ಬಾಯ್.